ಬೋವಿ ಸಮುದಾಯಕ್ಕೆ ದರಖಾಸ್ತು ಮೂಲಕ ಮಂಜೂರಾದ ಜಮೀನಿಗೆ ಯಾವುದೇ ಮಾಹಿತಿಯನ್ನ ಹಾಗೂ ನೋಟಿಸನ್ನ ನೀಡದೆ ಪೋಡಿ ಹಾಗೂ ದುರಸ್ತಿ ಹಾಗೂ ಸ್ಕೆಚ್ ದಾಖಲೆಗಳನ್ನ ಸಿದ್ಧಪಡಿಸಿ ಜಮೀನನ್ನ ಕಬಳಿಸುತ್ತಿರುವ ಘಟನೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೇಗೂರು ಗ್ರಾಮದಲ್ಲಿ ನಡೆದಿದೆ. ಬೇಗೂರು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ 1978-79ರಲ್ಲಿ ದರಖಾಸ್ತು ಮೂಲಕ ಭೂಹೀನ ದಲಿತ ರೈತರಿಗೆ ಮಂಜೂರಾದ ಜಮೀನನ್ನ ಸುಮಾರು 48 ವರ್ಷಗಳಿಂದ ನಿರಂತರ ಅನುಭವದಲ್ಲಿ ಕೃಷಿ ಮಾಡುತ್ತಾ ಬಂದಿರ್ತಾರೆ. ನಂತರದ ಹಂತದಲ್ಲಿ ಸರ್ವೆ ನಂಬರ್ 188ರಲ್ಲಿ ಶ್ರೀಮತಿ ತಮ್ಮಲಕ್ಷ್ಮಮ್ಮ ಅವರಿಗೆ 2 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದ್ದು, ಪೋಡಿ ದಾಖಲೆ, ಸ್ಕೆಚ್ ಹಾಗೂ ನೈಜ ಅನುಭವದಲ್ಲಿ ಭಾರಿ ವ್ಯತ್ಯಾಸ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಗೆ ದೂರನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ನೇತೃತ್ವದ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅಕ್ಕಪಕ್ಕದ ಜಮೀನ್ದಾರರಿಗೆ ಯಾವುದೇ ನೋಟಿಸ್ ನೀಡದೆ, ದಲಿತ ರೈತರಿಗೆ ಮಾಹಿತಿ ನೀಡದೆ ಹಲವು ಬಾರಿ ಅಳತೆ ಕಾರ್ಯ ನಡೆಸಿರುವುದು ಕಾನೂನು ವಿರೋಧವಾಗಿದೆ. ಗ್ರಾಮದ ಮೂಲ ನಕ್ಷೆಯಲ್ಲಿ ಇರುವ ರಾಜಕಾಲುವೆಗಳನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿ ಸರ್ಕಾರಿ ಜಮೀನುಗಳನ್ನು ಕಬಳಿಸುವ ಕೆಲಸ ಇಲ್ಲಿ ಮಾಡಲಾಗ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಈ ಎಲ್ಲ ಕ್ರಮಗಳು ಗ್ರಾಮದಲ್ಲಿ ಶಾಂತಿ ಭಂಗಕ್ಕೆ ಕಾರಣವಾಗ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬಲಾಢ್ಯರ ಪರವಾದ ನಡೆಗೆ ಇದು ಸೂಚಕವಾಗಿದೆ ಎಂದು ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಆರೋಪಿಸಿದ್ದಾರೆ. ಇನ್ನು ಘಟನೆ ವಿಚಾರವಾಗಿ ಅವರು ತಾಲೂಕು ದಂಡಾಧಿಕಾರಿಗಳಿಗೂ ಸಹ ದೂರನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಕಚೇರಿಗೂ ಸಹ ದೂರನ್ನ ಸಲ್ಲಿಸಲಾಗಿದ್ದು, ಕೂಡಲೇ ಇವರ ವಿರುದ್ಧ ಕ್ರಮ ಆಗಬೇಕು, ನೊಂದ ರೈತರಿಗೆ ಹಾಗೂ ದಲಿತ ಹಿಡುವಳಿದಾರರಿಗೆ ನ್ಯಾಯ ಒದಗಿಸುವ ಕೆಲಸ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. 2002ರಲ್ಲಿ ಕೋಡಿ ಆಗಿರೋದು. ನಾವು ಸುಮಾರು 40 ವರ್ಷಗಳಿಂದ ನಾವು ಸ್ವಾಧೀನ ಅನುಭವ 50 ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿದ್ದೀವಿ. ನಾವು ವ್ಯವಸಾಯ ನಾವು ಮಾಡ್ತಾ ನಮ್ಮ ಭೂಮಿಯನ್ನು ನಂಬಿಸಿ, ಆದ್ರೆ ನಮ್ಮ ಗಮನಕ್ಕೆ ಯಾವುದೇ ರೀತಿ ಮಾಹಿತಿ ಕೊಡ್ತೀರಾ, ಯಾವುದೇ ಒಂದು ಪತ್ರ ವ್ಯವಹಾರ ಮಾಡ್ತೀರಾ, ಏಕಾಏಕಿ ಕೋಡಿ ಮಾಡ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಅವರೇನೋ ಕಂಪನಿಯನ್ನು ನಿರ್ಮಾಣ ಮಾಡೋಕ್ಕೆ ನಮ್ಮ ಜಾಗದಲ್ಲಿ ಬಂದು ಅದು ಬಸ್ ಮಾಡಿಕೊಂಡು ನಮ್ಮ ಜಾಗಗಳನ್ನ ಖಾಲಿ ಮಾಡಿ ಅಂತ ಬೆದರಿಕೆ ಹಾಕೋದು, ಜಮೀನ್ ಹತ್ರ ಬರೋದು. ನಮ್ಮ ಸರ್ವೆ ನಂಬರ್ 141 ಹೊಸ 188 ಇಲ್ಲ ಹಳೇದಂತೆ ಸರ್ ಆಗಿರೋದು. ಇಲ್ಲಿ ಯಾರು ಕೇಳಲಿಲ್ಲ ಸರ್. ಪಕ್ಕದಲ್ಲಿ 3 ಎಕರೆ ಜಮೀನ್ ಇದೆ ಸರ್. ಇವಾಗ ಆಲ್ರೆಡಿ ಸರ್ಕಾರದಿಂದ ಹೌದು ಸರ್. ಕೋಡಿ ನಮ್ಮ ಕಡೆ ನಾವು ಕೊಡ್ತೀವಿ, ಡೈರೆಕ್ಷನ್ ಸರಿ ಸರ್, ಆಯ್ತು 100% ಮಾಡ್ತೀವಿ. ಮತ್ತೆ ನಾನು ಡಿಡಿಎಲ್ ಅವರು ಕೊಟ್ಟಿದ್ದೀನಿ, ನಮ್ಮ ತಾಲೂಕು ದಂಡಾಧಿಕಾರಿ. ಸರಿ ಸರ್, ಸರಿ ಸರ್, ಫಾರ್ವರ್ಡ್ ಮಾಡಿ ಸರ್ ದಯವಿಟ್ಟು. ಯಾಕಂದ್ರೆ ಕುಟುಂಬಗಳಿಗೆ ಖಾಲಿ ಮಾಡಿ ಅನ್ನೋದು, ಜಾಗಕ್ಕೆ ಹೋಗೋದು, ಬೆದರಿಕೆ ಹಾಕೋದು ಅಲ್ಲ. ಇವಾಗ 80 ವರ್ಷದಿಂದ ದಲಿತರು ವಾಸ ಮಾಡ್ತಕ್ಕಂಥ ಜಾಗ ಇವಾಗ ಅರ್ಧ ತೋಟಗಳವರೆಗೂ ಇವರು ಏನು ನಮ್ಮದು ಬರುತ್ತೆ ಅಂತ ಜಾಗ ಇವತ್ತು ಇವ್ರ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಇವ್ರ ಜಾಗನ ಕಬಳಿಸ್ಕೊಳೋಕೆ ಇವತ್ತಿನ ಈ ಗ್ರಾಮದ ಬೇಗೂರು ಗ್ರಾಮದ ಕೆಲವೊಂದು ಪ್ರಭಾವಿಗಳು ನೋಡ್ತಾ ಇದ್ದಾರೆ. ಯಾರ್ಯಾರ ಜಾಗನ ತೊಂದರೆ ಮಾಡ್ತಿರೋದು? ಹನುಮಂತಪ್ಪ ಒಂದು 10 ಗುಂಟೆ ಬರ್ತದೆ ಅಂತ ನಮ್ಮ ಏನಾಗಿರೋದು ತೊಂದರೆ? ನಮ್ಗೆ ರಾಜಕಾಲುವೆ ನಾವು ಅವಾಗ 30-50 ವರ್ಷದಿಂದ ಇತ್ತು. ಇವಾಗ ನಮ್ದ್ರಾಗ ಇನ್ನ ಒಂದು 20-25 ಗುಂಟೆ ಬರ್ತದೆ ಅಂತೇಳಿ ಇದು ಮಳೆ ಹೊಡೆದ ಸರ್ವೆ ಮಾಡ್ಸೇವೆ. ನಾವು ರಾಜಕಾಲುವೆ ಮಾಡಿ ಮುನ್ನೋಡಕ್ ಬಿಡ್ತಾ ಇಲ್ಲ. ರಾಜಕಾಲುವೆ 2 ಕಾಲುವೆ ಐತಿ, 2 ಕಾಲುವೆ ಮುಚ್ಕೊಂಡು ಬರ್ತಾ ಇದೆ. ನಮ್ಮ ಅಂದ್ರೆ ನೀವು ವ್ಯವಸಾಯ ಮಾಡಕ್ಕೆ ತೋಟದ ನೀರೆಲ್ಲ ಇಲ್ಲೇ ಬಳಸ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಜಮೀನ್ ಇದು. ಈ ಕುಂಟೆನ ಮುಚ್ಚೋದಕ್ಕೆ 30 ಲಕ್ಷ ಒಪ್ಸೇವನೆ. ಯಾರು? ನಟರಾಜ್ ಅಲ್ಲ, ಅವರು ಯಾರನ್ನ ಇರ್ಲಿ, ಬಟ್ ಏನಕ್ಕೋಸ್ಕರ ಏನ್ ಮಾಡೋದಕ್ಕೆ ಮುಚ್ತಾರೆ? ಕಾಲುವೆಗಳೆಲ್ಲ ಅವ್ರವ್ರ ಜಮೀನುಗಳೆಲ್ಲ, ಸ್ವಂತ ಜಮೀನುಗಳೆಲ್ಲ ಅವ್ರು ಏನಾದ್ರು ಕಟ್ಕೊಬೋದು. ಆದ್ರೆ ಇವತ್ತು ದಿನ ನಾವು ವ್ಯವಸಾಯ ಮಾಡ್ತಕ್ಕಂಥ ಜಮೀನಿಗೆ ಬಂದು ಉದ್ದೇಶಪೂರ್ವಕವಾಗಿ ಇಲ್ಲಿ ಕೈಲಾಗ್ದಿರೋರು, ಇವ್ರು ಬೆನ್ನೆಲುಬಾಗಿ ಯಾರು ಇಲ್ಲ, ಅಣಬಲ ಇಲ್ಲ ಅಂತ ಒಂದು ಉದ್ದೇಶನ ಇಟ್ಕೊಂಡು ಇವತ್ತಿನ ದಿನ ನಮ್ಮಗಳದ ಏನು ಕಡು ಬಡ ಕುಟುಂಬಗಳನ್ನ ಇವತ್ತು ಬೀದಿಗೆ ಎಳೆಯೋ ಕೆಲಸನ ಈ ಗ್ರಾಮದ ಕೆಲವು ಪ್ರಭಾವಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇಷ್ಟೆಲ್ಲ ನಡೀತಾ ಇದ್ರು ಗ್ರಾಮ ಸಹಾಯಕರಾಗ್ಲಿ, VA ಆಗಲಿ, RI ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿ ಇಲ್ಲಿಗೆ ಬಂದಿರೋದಿಲ್ಲ. ಗ್ರಾಮಕ್ಕೆ ನಮ್ಮ ತಂಡ ಬಂದು ಇವತ್ತು ಸಂಬಂಧಪಟ್ಟಂತ ಮೈನಿಂಗ್ಸ್ ಅಧಿಕಾರಿಗಳಿಗೆ ಗಮನ ಕೊಟ್ಟು ಸಂಪೂರ್ಣ ಕೆಲಸನ ಸ್ಥಗಿತ ಮಾಡಿಸಿ ಸರ್ವೆ ಆಗಿ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ
ನಮ್ಮ ನ್ಯಾಯಯುತವಾಗಿ ನಮ್ಮ ಜಾಗ ಎಲ್ಲರಿಗೂ ದೊರಕುತ್ತೋ ಅಲ್ಲಿವರೆಗೂ ಇಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ನೊಂದಂದ ಕುಟುಂಬದ ಜೊತೆ ನಮ್ಮ ತಂಡ ಇವತ್ತಿತ್ತು ಅಂತ ತಮ್ಮ ಗಮನ ತಿಳಿಸ್ತಾ ಇದ್ದೀವಿ.